ನವೆಂಬರ್ನಾಗ ಮತ್ತೆ ರೀಶಫಲ್ ಆಗುತ್ತೆ ಕ್ಯಾಬಿನೆಟ್ ಸಾಕಷ್ಟು ಜನಕ್ಕೆ ಮತ್ತೆ ಅವಕಾಶ ಸಿಗುತ್ತೆ ಅಂತ ಯಾರು ನನಗೆ ಗೊತ್ತಿಲ್ಲ ಅದು. ನಾನು ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತು, ನನಗೆ ಗೊತ್ತಿಲ್ಲ ಅದು. ನಾನು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ. ಈ ಸನ್ನಿವೇಶ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಬರ್ತಾರಲ್ಲ, ಕೇಳ್ರಿ ಅವ್ರಿಗೆ. ಅಲ್ಲ, ಈ ಸನ್ನಿವೇಶಗಳದಾಗ ಗಣತಿ ಸಂದರ್ಭದಲ್ಲಿ, ಸಮೀಕ್ಷೆ ಸಂದರ್ಭದಲ್ಲಿ ಎಲ್ಲಾ ಜಾತಿಯವರು ಒಂದಾಗಿ ಒಂದೇನೋ ಬರ್ಸ್ಬೇಕು ಅಂತ ಮಾಡ್ತಿದ್ದಾರೆ. ಆದ್ರೆ ನಿಮ್ಮಲ್ಲಿ ಲಿಂಗಾಯತರಲ್ಲಿ ಈ ಪಂಚಮಸಾಲಿ ಒಂದು ಪೀಠ ಅವರೊಂದು ಸಪ್ರೇಟ್ ಮಾಡ್ಕೊಂಡ್ರು, ನಿಮ್ದೊಂದು ವೇದ ಅವ್ರದೊಂದು ಎಲ್ಲ. ನಮ್ಮಲ್ಲಿ ವೈವಿಧ್ಯತೆ ಇದೆ. ನಮ್ಮಲ್ಲಿ ಭಾರತ ದೇಶನೇ ಡೈವರ್ಸಿಟಿಗೆ ಹೆಸರಾಗಿದೆ. ನಮ್ಮಲ್ಲಿನೂ ವೈವಿಧ್ಯತೆ ಇದೆ. ಲಿಂಗಾಯತದಾರ, ವೀರಶೈವ ಅದಾರ, ಇವೆಲ್ಲ ಇದ್ರ ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಇದೆಲ್ಲ ಮುಗಿಲಿಗ ಈಗೇನೋ ಮಾಡಿ ಹೇಳಕ್ಕೆ ಹೋದ್ರು ಇವ್ರು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಪ್ರಮುಖವಾಗಿ ನಮ್ಮ ಮಠಾಧೀಶರು, ಪಂಚಪೀಠದವರು, ವಿರಕ್ತ ಮಠಗಳು ಎಲ್ಲರೂ ಕೂಡ ಇದನ್ನು ಬಿಟ್ಟು ಹೋದಾರ. ಅವರೆಲ್ಲರೂ ಕೂಡಿ ಇವತ್ತು ದಿವಸವನ್ನು ಚರ್ಚೆ ಮಾಡಬೇಕು. ಅನುಭವ ಮಂಟಪದಾಗ ಯಾರ್ಯಾರಿದ್ರು ರೀ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅಂಬಿಗರ ಚೋಡ ಇದ್ದ, ಮಾದಾರ ಚೆನ್ನೈ ಇದ್ದ, ಡೋರ ಕಕ್ಕಯ್ಯ ಇದ್ದ, ಯಾರ್ಯಾರಿದ್ರು. ಆ ಅನುಭವ ಮಂಟಪ ಉಳಿದಿತ್ತಂದ್ರೆ ಈ ಕರ್ನಾಟಕದಾಗ ಲಿಂಗಾಯತರು 17% ಅಲ್ಲ 70% ಆಗ್ತಿದ್ವಿ ನಾವು. ಕಲ್ಯಾಣ ಕ್ರಾಂತಿ ಆಯಿತು, ಛಿದ್ರ ಆದರು. ಆಮೇಲೆ ನಾವು ಕೂಡ ಸಣ್ಣ ಸಮುದಾಯಗಳನ್ನ ಹಿಡ್ಕೊಂಡಿಲ್ಲ. ಸೆಬ್ಬಿ ಪಾಟ್ರ ಒಳಗೊಂಡು ಆ ಕಂಬಾರ, ಕುಂಬಾರ, ಅವು ಯಾವ ಸಣ್ಣ ಸಮುದಾಯ ಗಡಪದ ನಾವು ಹಿಡ್ಕೊಂಡಿದ್ದೀವ, ಅಥವಾ ಅವ್ರು ಕೂಡ ಬಿಗ್ತನ ಮಾಡಿದ್ವ. ನಾವು ಅವ್ರನ್ನ ಹಚ್ಕೊಂಡಿಲ್ಲ. ಬಸವಣ್ಣವರ ನೈಜ ಕಳಕಳಿ ಏನಿತ್ತು, ಕಾಯಕ ಸಮುದಾಯ, ಆ ಕಾಯಕ ಸಮುದಾಯವ್ರು ನಾವು ಹಚ್ಕೊಂಡಿದ್ವ. ದೊಡ್ಡ ಲಿಂಗಾಯತ ಸಮುದಾಯದವರು ಈಗ ವೀರಶೈವ ಮಹಾಸಭಾದವರು ಇಲ್ಲ ಪ್ರತ್ಯೇಕ ಧರ್ಮ ಆಗಲಿ ವೀರಶೈವ ಲಿಂಗಾಯತ ಅಂತ ಅದಕ್ಕೂ ಒಪ್ಪಿಗೆ ಕೊಟ್ಟಿದ್ದಾರೆ. ಹಂಗೆ ಮಾಡ್ತಾರೆ ಅವರು. ವೀರಶೈವ ಲಿಂಗಾಯತ ಮಾಡಬೇಕು ಅಂತೇಳಿ ಮೊನ್ನೆ ನಿರ್ಣಯನ ಅವರು ಹಿಂದೆ ಅವರು ಅರ್ಜಿ ಕಳಿಸಿದ್ರು. ಅರ್ಜಿ ಇವತ್ತು ದಿವಸ ಕೇಳಿ ಅವರು ಒಮ್ಮೆ ವೀರಶೈವ ಮಹಾಸಭಾದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಒಂದಲ್ಲ 2-3 ಬಾರಿ. ಅಲ್ಲಿ ಶಬ್ದ ವೀರಶೈವ ಅನ್ನೋದ್ರಿಂದ ಅದು ತೊಂದರೆಗೀಡಾಗಿದೆ. ವೀರಶೈವದ ಶೈವ ಭಾಗದ ಬ್ರಾಹ್ಮಣಿಕಲ್, ಅದು ಶೈವ ಧರ್ಮದ ಭಾಗ ಅಂಥೇಳಿ. ಮುಂದೆ ನಾವೆಲ್ಲರೂ ಕೂಡ ಒಂದು ಲಿಂಗಾಯತ ಅದು ಅಂತೇಳಿ, ಯಾಕಂದ್ರೆ ವೀರಶೈವ ಬಿಟ್ಟು ಲಿಂಗಾಯತ. ಆದರೆ ವೀರಶೈವರು ಯಾರು ಬಸವ ತತ್ವ ಪಾಲನೆ ಮಾಡ್ತಾರೆ ಅವ್ರನ್ನ ಒಳಗೊಂಡು ಅಂತ ಹಾಕಿದ್ದೀವಿ ನಾವು. ಅವ್ರನ್ನೂ ಬಿಟ್ಟಿಲ್ಲ. ನಾನು ಶರಣ್ ಪ್ರಕಾಶ್ ಪಾಟೀಲ್ರವಾಗ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಾಪರ್ ಫಾರ್ಮ್ಯಾಟ್ನಲ್ಲಿ ಅಧ್ಯಯನ ಮಾಡಿಸಿ ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಆ ಕಮಿಟಿದ ರಿಪೋರ್ಟ್ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ. ಅವ್ರು ಏನಂತ ಅದನ್ನು ಇದು ಉತ್ತರ ಕೊಟ್ಟಿದ್ರು. ಅದಕ್ಕೆ ಈ ಹಿಂದೆ ಇಂಥದೇ ಒಂದು ಅರ್ಜಿಯನ್ನು ನಾವು ತಿರಸ್ಕಾರ ಮಾಡಿದ್ದೀವಿ. ಇಂಥದೇ ಒಂದು ಅರ್ಜಿ ಅಂತಂದ್ರೆ ಇಂಥದೇ ಒಂದು ಅರ್ಜಿ ಅದು ಏನಿತ್ತದು ವೀರಶೈವ ಲಿಂಗಾಯತ ಆಯಿತು. ನಮ್ಮ ಅರ್ಜಿ ಯಾವುದದ ಬರೀ ಲಿಂಗಾಯತ ಅಂತದೆ. ಅದು ತಪ್ಪಾಗಿದೆ. ಆಮೇಲೆ ಅವರು ಇನ್ನೊಂದು ಕಾರಣನೂ ಕೊಟ್ಟಿದ್ದಾರೆ. ಎಲ್ಲ ಇಲ್ಲಿ ದಲಿತ ಏನು ಜಾತಿಗಳಿದಾವೆ ಲಿಂಗಾಯತರಲ್ಲಿ, ಅವರೆಲ್ಲ ತಮ್ಮ ಮೀಸಲಾತಿನ ಕಳೆದುಕೊಡ್ತಾರೆ ಅಂಥೇಳಿ. ಅದನ್ನು ಕೂಡ ತಪ್ಪಾಗಿದೆ. ಸಿಖ್ರಲ್ಲಿ ಇವತ್ತೊಂದು ಸುಮ್ಮ 36 ಜಾತಿ ಇದಾವೆ. ಬೂಟಾ ಸಿಂಗ್ ಅವರಿದ್ರು, ಮೊನ್ನೆ ಮುಖ್ಯಮಂತ್ರಿ ಆಗಿರೋ ಚೆನಿ, ಅವ್ರಲ್ಲಿ SC ಸಿಖ್ರಲ್ಲಿ SC ಜಾತಿಗಳದವು. ಅವ್ರಿಗೆ ಯಾರಿಗೂ ರಿಸರ್ವೇಷನ್ ಹೋಗಿಲ್ಲಲ್ಲ, ದಲಿತರಾಗಿ ಮುಂದುವರೆದಲ್ಲ ಸಿಖ್ ಧರ್ಮದಾಗ. ಮತ್ತು ಲಿಂಗಾಯತರು ಹೆಂಗೆ ಕಳ್ಕೊತಾರೆ ಅದನ್ನ? ಸೊ ಇದೆಲ್ಲನೂ ಇದಾವೆ. ಬೇಡ ಈಗ ಇದೆಲ್ಲ ಈಗ ಪ್ರವಚನ ಬೇಡ. ಈಗ ಬರೀಲಿ ಎಲ್ಲ ಏನು ಈಗ ಅವರು ನೋಡ್ರಿ ಅವ್ರ ವಿವೇಚನೆಗೆ ಬಿಟ್ಟಿದ್ದೀವಿ. ನಾನು ಅದರಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಅವರೆಲ್ಲ ಏನೇನು ಬರ್ಸಲಿ. ಕಡೆಗೆಲ್ಲ ಕೂಡಿ ಮೇಲೆ ಒಮ್ಮೆ ನಾವೆಲ್ಲರೂ ಮಠಾಧೀಶರು ಮೊದಲು, ಯಾಕಂದ್ರೆ ಸ್ವಾಮಿಗಳು ಒಂದಾಗಬೇಕು. ನಾವಲ್ಲ ರಾಜಕಾರಣಿ ಬಂದಿಲ್ಲ. ನಮ್ಮ ರಾಜಕೀಯಕ್ಕೆ ನಾವೇನೋ ಹೇಳ್ಬೋದು. ಎಲ್ಲರೂ ಕೂಡಿ ಮುಂದೆ ಒಂದು ವಿರಕ್ತ ಮಠರು, ಪಂಚಪೀಠಗಳು ಎಲ್ಲರೂ ಮಾಡಿ ತಮ್ಮ ಭಿನ್ನಾಭಿಪ್ರಾಯ ಕೊಡಿಸ್ಕೊಂಡು ಸಮಗ್ರವಾಗಿ ಇವತ್ತು ಸಹ ಎಲ್ಲರೂ ಜನರಿಗೆ ಏನಾಗಿದೆ ಮೀಸಲಾತಿ ಬೇಕು. ಎರಡು ತಪ್ಪು ತಿಳ್ಕೊಬೇಡಿ. ಅನೇಕ ನಮ್ಮಲ್ಲೇ ಸಮುದಾಯಗಳಿದಾವೆ. ಉಪಪಂಗಡಗಳು ಅವರು ಹಿಂದೂ ಆ ಉಪಪಂಗಡ ಬರ್ಸ್ತಾರೆ. ಯಾಕಂದರೆ 2A 3A ಮೀಸಲಾತಿ ಸಿಗ್ತದೆ ಅವರಿಗೆ. ಅವ್ರು ಲಿಂಗಾಯತತೆ ಬರ್ಸಲ್ಲ, ವೀರಶೈವ ಲಿಂಗಾಯತತ್ವ ಬರ್ಸಲ್ಲ. ಅಂಥದ್ದೊಂದು 23 ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕೆ ಅದ್ರ ಸಲ ಕಡಿಮೆ ಆಗ್ಯದ. ನಾವು 1 ಕೋಟಿ ಮೇಲೆ ಇದ್ದೀವಿ. 1 ಕೋಟಿ ನಾವು 67 ಲಕ್ಷಕ್ಕೆ ಯಾಕೆ ಬಂದೀವಿ? ಛಿದ್ರ ಅಲ್ಲ. ಅವರು ಲಿಂಗಾಯತ ಅಂತ ಬರ್ಸಿದ್ರೆ ಅವ್ರಿಗೆ ಆ ಉಪಪಂಗಡ ಹೇಳಕ್ಕೆ ಹೋಗೋದಿಲ್ಲ. ಉಪಪಂಗಡ ನಿಮಗೂ ಗೊತ್ತಿದ್ದಾವೆ. 4-5 ಉಪಪಂಗಡಗಳು ಮೇಜರ್ ಉಪಪಂಗಡದಾವೆ. ರಿಸರ್ವೇಷನ್ ಸಿಗಲ್ಲ ಅಂತ ಅವ್ರು ಲಿಂಗಾಯತ ಅಥವಾ ವೀರಶೈವ ಲಿಂಗಾಯತ ಬರ್ಸಲ್ಲ ಅವರು. ಇದನ್ನು ಬಗೆಹರಿಬೇಕಾಗ್ತದೆ. ನಿಮ್ಮ ಜನಸಂಖ್ಯೆ 1 ಕೋಟಿ ಆಗ್ಬೇಕು. 1 ಕೋಟಿ ಮೇಲೆ ಇದು 17% ಆಗ್ಬೇಕಂದ್ರೆ ಯಾಕೆ ಹೊಡ್ತಾ ಬಿದ್ದಿದೆ ವಾಸಲ? ಇದೊಂದು ಕಾರಣ. ಅದು ಇಂಥ ಭಾಳಷ್ಟು ಇದ್ದಾವೆ. ಇದನ್ನು ಇಲ್ಲಿ ಮಾಧ್ಯಮ ಮುಂದೆ ಹೇಳುವಂಥದ್ದಲ್ಲ. ನಾವು ಒಂದು ಹೇಳ್ತೀನಿ, ಈಗ ನಾವು ಯಾವುದೇ ಒಂದು ಇದು ಮಾಡೋಕ್ಕಾಗೋದಿಲ್ಲ. ಎಲ್ಲ ಮುಗಿದ ಮೇಲೆ ಒಮ್ಮೆ, ಯಾಕಂದರೆ ಈಗ ಮಾಡೋಕ್ಕೆ ಹೋದರೆ ಅದು ಒಳಗೆ ಹೋಗೋದಿಲ್ಲ ತಲೆಯೊಳಗೆ. ಯಾಕಂದ್ರೆ ನಾವು ಸಲ ಚುನಾವಣೆಗಿಂತ ಮುಂಚಿತ ಮಾಡಿದಾಗ ತಲೆಗೆ ಹೋಗಲಿಲ್ಲ ಜನರಿಗೆ. ಈಗ ಅದೆಲ್ಲ ಮುಗಿದ ಮ್ಯಾಗೆ ಎಲ್ಲ ಪಂಚಪೀಠಗಳು, ವಿರಕ್ತ ಮಠಗಳು ಎಲ್ಲರೂ ನಾವು ಕೂಡ್ಕೊಂಡು, ಹಿರಿಯರು ಎಲ್ಲರೂ ಕೂಡ್ಕೊಂಡು ಇದಕ್ಕೆ ಒಂದು ಪರಿಹಾರವನ್ನು
ಒಂದೇ ದಿವಸನಾಗ ಆಗೋದಲ್ಲ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದಾವೆ, ಅದನ್ನೆಲ್ಲನೂ ವಿಚಾರ ಮಾಡ್ಕೊಂಡು ಒಂದು ಮಾಡೋಂಥದ್ದು ನೇತೃತ್ವ ತಾವೇನಾದ್ರೂ ವಹಿಸ್ಕೊತೀರಾ? ನೇತೃತ್ವ ಬೇಡ, ಸ್ವಾಮಿಗಳದಾರ ನೇತೃತ್ವ, ಸ್ವಾಮಿಗಳು ಧಾರ್ಮಿಕದ ಅವ್ರ ನೇತೃತ್ವ ಯಾರಾದ್ರೂ ಲೀಡ್ ತಗೊಳ್ಳೇಬೇಕಲ್ಲ? ಆಯ್ತು ತಗೊಳ್ಳಂತ ಆಯ್ತು ನಾವು ಲೀಡ್ ತಗೋತೀವಿ ಅಂತ, ಇನ್ನೂ ಅದಾರ ಭಾಳ ಜನ ಅದಾರ, ಎಲ್ಲರೂ ಕೂಡ ಲೀಡ್ ತಗೋತೀವಿ. ಈಗ ಪಂಚಮಸಾಲಿ ಪೀಠದಲ್ಲಿ ಅವ್ರನ್ನ ಹೊರಗೆ ಹಾಕಂತ ಕೆಲಸಗಳಾಯ್ತು, ಅದು ನೋಡಿ ಅವ್ರ ಇದ್ರಾಗ ನಾನು ಹಸ್ತಕ್ಷೇಪ ಮಾಡಕ್ಕೆ ಹೋಗಲ್ಲ, ಆ ಸಮಾಜದ ಇದ್ರಾಗ ನಾನು ಸ್ಟೇಟ್ಮೆಂಟ್ ಕೊಡುವಂಥದ್ದಲ್ಲ. ಯಾಕಂದ್ರೆ ಭಕ್ತರು ಸ್ಟೇಟ್ಮೆಂಟ್ ಕೊಡಬೇಕು. ಈ ಸಮೀಕ್ಷೆ ಬಗ್ಗೆ ಇವತ್ತು ಹೈಕೋರ್ಟ್ನಲ್ಲಿ ಇದೆ ಸರ್, ನೋಡೋಣ ಹೈಕೋರ್ಟ್ ಏನು ತೀರ್ಮಾನ ಮಾಡ್ತದೆ. ಅಪೀಲ್ ಹೋಗಿದ್ದಾರೆ, ಸಮೀಕ್ಷೆ ಕೈಗೊಳ್ಳಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ, ಸಮೀಕ್ಷೆ ಅಂದ್ರೆ ಕೆಲವೊಂದು ಮಾತ್ರ ಪರಿಗಣನೆ. ನೋಡೋಣ ಹೈಕೋರ್ಟ್ನಾಗ ನಾನು ಹೆಂಗೆ ಕಮೆಂಟ್ ಮಾಡಲಿ, ಹೈಕೋರ್ಟ್ನಾಗ ನಾನು ಕಮೆಂಟ್ ಮಾಡಕ್ಕೆ ಬರ್ತದ? ಸಬ್ಜುಡಿಸ್ ಆಗ್ತದೆ. ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ ರೀ, ನಾನು ಹೈಕಮಾಂಡ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಬರ್ತಾರಲ್ಲ, ನಮ್ಮ AICC ಅಧ್ಯಕ್ಷರು ಗುಲ್ಬರ್ಗಾದವ್ರಿ ಹಿರಿಯರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ಅವ್ರು ಬಂದಾಗ ಕೇಳಿ ನೀವು. ಸ್ವಾಭಾವಿಕ, ಯಾರು ತಪ್ಪೇನಿದೆ, ಎಲ್ಲ ಶಾಸಕರಿಗೂ ಕೂಡ ನಾನು ಸಚಿವನ ಆಗಬೇಕು ಅಂತ ಆಸೆ ಇದೆ. ಓಕೆ ಪ್ಲೀಸ್, ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ, ನಾನು ಹೈಕಮಾಂಡ್ ಅಲ್ಲ, ನಾನು ಉತ್ತರ ಕೊಡೋಕ್ಕಾಗಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.